ರಾಜ ರಾಜ ಏನ್ ಮಾಡ್ಬೇಕು ಅಂತಿದ್ಯಾ? ಪ್ಲೀಸ್ ನನಗೆ ಹೇಳು, ನನಗೇನು ಹೊಳಿತಿಲ್ಲ. ಬೆಳ್ಳಿ ಮುತ್ತು ಮಾವ ನಿಶ್ಚಿತಾರ್ಥ ನಡೆಯತ್ತಾ? ಅದು ನಾನ್ ಬದುಕಿದ್ದಾಗ್ಲೆ. ಇಲ್ಲ, ಯಾವುದೇ ಕಾರಣಕ್ಕೂ ನಡೆಯೋಕೆ ನಾನು ಬಿಡೋದಿಲ್ಲ. ಏನು ನಿಶ್ಚಿತಾರ್ಥನ? ಅಪ್ಪ ಏನ್ ಹೇಳ್ತಿದ್ಯಮ್ಮ? ರಾಜ ಅವರಿಬ್ರು ನಿಶ್ಚಿತಾರ್ಥನ ನಾನೇ ಮುಂದೆ ನಿಂತು ಮಾಡ್ಬೇಕು ಅಂತ ಆರ್ಡರ್ ಮಾಡಿ ಹೋಗಿದ್ದಾನಪ್ಪ. ನಾಳೆ ಪುರೋಹಿತರು ಬರ್ತಿದ್ದಾರೆ. ನನ್ನ ತಲೆ ಚಿಟ್ಟಿಡ್ದಾಗ ಆಗ್ತಿದೆ ಅಪ್ಪ. ಈ ರಾಜ ಬದುಕಿರೋವರೆಗೂ ನನಗೆ ಪ್ರಾಬ್ಲಮ್ ತಪ್ಪಿದ್ದಲ್ಲ. ಆ ರಾಜನ್ನೇ ಮುಗಿಸ್ಬಿಟ್ರೆ ಏನ್ ಹೇಳ್ತಿದ್ದೀರಪ್ಪ? ನಾವು ಸುಮ್ಮನೆ ಇದ್ರೆ ಅವರು ನಮಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಾವೇ ಅವ್ರಿಗೆ ತೊಂದರೆ ಕೊಟ್ರೆ ಅವ್ರು ಕಷ್ಟಪಡ್ತಾರೆ. ಆಮೇಲೆ ನಾವು ನೆಮ್ಮದಿಯಾಗಿರಬಹುದು ಮಗಳೇ. ರಾಜ ಅವನ ಫ್ರೆಂಡ್ ಹತ್ರ ಎಲ್ಲ ಆಧಾರನೂ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾನೆಪ್ಪ. ಅವನನ್ನ ಮುಗಿಸಿದ್ರೆ ತೊಂದರೆ ಕಡಿಮೆ ಆಗಲ್ಲ, ಇನ್ನೂ ಜಾಸ್ತಿ ಆಗತ್ತೆ. ನನಗೇನು ಇದು ಒಳ್ಳೆ ಐಡಿಯಾ ಅಂತ ಅನಿಸ್ತಿಲ್ಲ. ಮಗಳೇ, ಈ ನಿಮ್ಮಪ್ಪ ಬದುಕಿರೋವರೆಗೂ ನೀನೇನು ಯೋಚನೆ ಮಾಡಬೇಡ. ನನಗೆ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಚೆನ್ನಾಗಿ ಗೊತ್ತಿದೆ. ಅವ್ರನ್ನೆಲ್ಲ ಬಳಸ್ಕೊಂಡು ಆ ಆಧಾರನ ತರಿಸ್ಕೊಳ್ತೀನಿ. ಡೋಂಟ್ ವರಿ ಮಗಳೇ. ಮುತ್ತು ಮಾವಂಗ ಆಧಾರ ಸಿಕ್ಕಿದ್ರೆ ಏನಪ್ಪ ಮಾಡೋದು? ಹಾಗೆಲ್ಲ ಏನು ಆಗಲ್ಲ ಮಗಳೇ, ನಾನಿದ್ದೀನಿ ಬಿಡು, ಮ್ಯಾನೇಜ್ ಮಾಡ್ತೀನಿ. ರಾಜ ಒಂದ್ ರೀತಿ ಹುಲಿತಾರಪ್ಪ. ನಾವು ಹುಷಾರಾಗಿ ಬೇಟೆ ಆಡ್ಲಿಲ್ಲ ಅಂದ್ರೆ ನಾವೇ ಬಲಿ ಆಗ್ತೀವಿ. ಅದಕ್ಕೆ ನಾನು ಒಳ್ಳೆ ಬೇಟೆಗಾರರನ್ನ ಫಿಕ್ಸ್ ಮಾಡಿದ್ದೀನಿ. 1 ನಿಮಿಷ ಇರು. ನಿಮಗೋಸ್ಕರ ವೇಟ್ ಮಾಡ್ತಿದ್ದೀವಿ ಸರ್, ಬೇಗ ಬನ್ನಿ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀವಿ. ಅಪ್ಪ ಅವ್ರು ಸರಿಯಾಗಿ ಕೆಲಸ ಮುಗಿಸ್ತಾರಾ? ಒಳ್ಳೆ ಕೆಲ್ಸಗಾರಮ್ಮ. ಈಗ ನೀನೇ ನೋಡ್ತೀಯಲ್ಲ, ಬಾ. ಸರಿ ನಡೀರಿ. ಮಗಳೇ, ಇವರೇನಮ್ಮ ನಾನು ಹೇಳಿದ ರೌಡಿಗಳು? ಅಪ್ಪ ಇವ್ರಿನ್ನೂ ಹೊಸಬ್ರ ಥರ ಇದ್ದಾರೆ. ಕೆಲಸ ಸರಿಯಾಗಿ ಮಾಡ್ತಾರಾ? ನಾನು ಯಾಕೆ ಈ ರೀತಿ ಕೇಳ್ತಿದ್ದೀನಿ ಅಂದರೆ, ರಾಜ ಇಂಥ ವಿಚಾರದಲ್ಲಿ ತುಂಬ ಹುಷಾರಾಗಿರ್ತಾನೆ. ಒಂಚೂರು ಗುರಿ ಮಿಸ್ ಆದರೆ ನಾವು ಅವನಿಗೆ ಆಹಾರ ಆಗೋಗ್ತೀವಿ. ಮೊದಲೇ ಆಧಾರಗಳು ಇಟ್ಕೊಂಡು ನಮ್ಮನ್ನ ಹೆದರ್ಸ್ತಿದ್ದಾನೆ. ಇನ್ನು ಇದು ಫೇಲ್ ಆದರೆ ತುಂಬ ಕಷ್ಟ ಆಗತ್ತೆಪ್ಪ. ತುಂಬ ಅಚ್ಚುಕಟ್ಟ ಕೆಲಸ ಮಾಡ್ತಾರಮ್ಮ. ಅವ್ರ ಹತ್ರ ಹೋಗಿ ಮಾತಾಡೋಣ, ಆಮೇಲೆ ನಿನಗೆ ಗೊತ್ತಾಗುತ್ತೆ. ಅಪ್ಪ ಫೋನ್ ಕೊಡಿ. ಇವನೇ ನಾವು ಹೇಳಿದ ಪಾರ್ಟಿ, ಚೆನ್ನಾಗಿ ನೋಡ್ಕೊಡಿ. ಇವನ ಹೆಸರು ರಾಜ. ನೀವು ಸಾಯಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂದರೆ ಸಾಕು, ಎಲ್ಲ ಪ್ಲಾನು ಉಲ್ಟಾ ಮಾಡಿಬಿಡ್ತಾನೆ. ವೆರಿ ಡೇಂಜರಸ್ ಫೆಲೋ. ನಾವು ಹಂಗಿಂತ ಡೇಂಜರಸ್ ಮೇಡಮ್. ನೀವು ಈ ಕೆಲಸ ನಮಗೆ ಒಪ್ಸಿದ್ದೀರಾ ಅಂದರೆ ಅದನ್ನು ಮುಗಿಸೋವರೆಗೂ ಬಿಡಲ್ಲ. ನೀವು ನಮಗೆ ಒಪ್ಸಿದಿರಲ್ಲ ಮೇಡಮ್, ನೀವೇನು ತಲೆ ಕೆಡ್ಸ್ಕೊಬೇಡಿ, ಮಿಕ್ಕಿದೆಲ್ಲ ನಾವು ನೋಡ್ಕೊತೀವಿ. ಸರಿ, ನೀವು ಹೇಳಿದ್ದನ್ನ ನಂಬ್ತಿದ್ದೀನಿ. ಅಪ್ಪ ತಗೊಳ್ಳಿ, ನೀವು ಹೇಳಿದ್ಕಿಂತ ಜಾಸ್ತಿ ಅಡ್ವಾನ್ಸೇ ಕೊಟ್ಟಿದ್ದೀನಿ. ರಾತ್ರಿ ಸರಿಯಾಗಿ 1 ಗಂಟೆಗೆ ಮನೆ ಹತ್ರ ಬನ್ನಿ. ರಾಜ, ನಿನ್ನ ಕೊನೆ ಟೈಮ್ ಶುರು ಆಗ್ತಿದೆ. ಹ್ಯಾವ್ ಅ ವೆರಿ ಬ್ಯಾಡ್ ಡೇ. ಈ ಮಾಯನ ಎದುರಾಕೊಂಡ್ರೆ ನಿನ್ನಂತ 100 ಜನ ಬಂದರೂ ಸುಮ್ಮನೆ ಬಿಡಲ್ಲ. ದಟ್ ಈಸ್ ಮಾಯ.
ಓ, ಊಟ ಆದಮೇಲೆ ಹಾಲು ಸಿಗುತ್ತಾ ಈ ಮನೇಲಿ? ಇಡಲ್ಲಿ ತಗೋತೀನಿ ನಾವು. ಅಣ್ಣ ಕೆಲಸ ಎಲ್ಲ ಮುಗ್ದಿದೆ. ನೀವು ಒಂಚೂರು ಬೇಗ ಹಾಲು ಕುಡಿದು ಕೊಟ್ರೆ ನನ್ನ ಮಗಳಿಗೆ ಹುಷಾರಿಲ್ಲ, ತೊಳೆದಿಟ್ಟು ಮನೆಗೆ ಹೋಗ್ಬೇಕು ನಾನು ಬೇಗ. ಸರಿ, ಕೊಟ್ಟೆ. ಅಪ್ಪ, ಇವತ್ತು ರಾಜನ್ ಕತೆ ಮುಗಿಯತ್ತಲ್ಲ? ರೌಡಿಗಳು ಬರ್ತಾರೆ ಅಂತ ಹೇಳಿದ್ರಿ, ಎಲ್ಲಿದ್ದಾರಪ್ಪ? ಇನ್ನೇನು ಬರ್ತಾರೆ, ನೋಡ್ತಾ ಇರು ಮಗಳೇ. ಅಪ್ಪ, ಏನಾಯ್ತು? ಎಲ್ಲಿದ್ದಾರೆ? ಏನಾದರೂ ಫೋನ್ ಮಾಡಿದ್ರಾ? ಇಲ್ಲಮ್ಮ, ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಅವರೇ ಕಾಲ್ ಮಾಡಿದ್ದಾರೆ. ಹಲೋ, ನಿಮ್ಮ ಮನೆ ಹಿಂದೆ ನಿಂತಿದ್ದೀವಿ ಸರ್. ಹೌದಾ? ಒಂದು ಕೆಲಸ ಮಾಡಿ, ಮನೆ ಹಿಂಭಾಗಕ್ಕೆ ಬನ್ನಿ. ಅಲ್ಲಿ ಒಂದು ಹಗ್ಗ ಬಿಟ್ಟಿದ್ದೀನಿ. ಹಗ್ಗ ಹಿಡ್ಕೊಂಡು ನಿಧಾನಕ್ಕೆ ಮೇಲೆ ಕತ್ಕೊಂಡು ಬನ್ನಿ. ಡೋರ್ ಓಪನ್ ಆಗಿದೆ, ಸೀದಾ ಒಳಗಡೆ ಬರ್ಬೋದು. ಓಕೆ? ಅಪ್ಪ, ನೀವು ಡೈರೆಕ್ಟಾಗಿ ಫ್ರಂಟ್ ಡೋರಿಂದನೇ ಒಳಗಡೆ ಬರೋಕ್ಕೆ ಹೇಳ್ಬೋದಿತ್ತಲ್ವಾ? ಅಯ್ಯೋ ಮಗಳೇ, ಪೊಲೀಸ್ ಕೇಸ್ ಆಗಬಾರ್ದು ಅಂತ ನಾನು ಪಕ್ಕಾ ಪ್ಲಾನ್ ಮಾಡಿದ್ದೀನಿ. ನಾಳೆ ದಿವಸ ಅವರು ಪೊಲೀಸವ್ರ ಕೈಗೆ ಸಿಕ್ಕಾಕೊಂಡ್ರು ನಮ್ಮ ಹೆಸರು ಆಚೆ ಬರೋದಿಲ್ಲ. ಡೋಂಟ್ ವರಿ, ನೀನೇನು ಯೋಚನೆ ಮಾಡಬೇಡ. ಸರಿಯಪ್ಪ. ಕೆಲಸ ಆಗುತ್ತೆ. ಡೋಂಟ್ ವರಿ, ಆರಾಮಾಗಿರು. ಇವತ್ತಿಗೆ ರಾಜನ್ ಕತೆ ಮುಗೀತು. ಇನ್ನು ಮುಂದೆ ನಮ್ಗೆ ಯಾರು ತೊಂದರೆ ಕೊಡೋರಿಲ್ಲ. ಓಕೆ? ಸರಿಯಪ್ಪ. ಯಾರಮ್ಮ ಲೈಟ್ ಆನ್ ಮಾಡಿದ್ದು? ಹೇಗಪ್ಪ ಸಾಧ್ಯ ಇದು?
ಏನಪ್ಪ ಇದೆಲ್ಲ? ಮೇನ್ ಸ್ವಿಚ್ ಯಾರು ಆನ್ ಮಾಡಿದ್ದು? ಈ ರೌಡಿಗಳು ಅವನನ್ನ ಸಾಯಿಸ್ತಾರೆ ಅಂದ್ರೆ ಅವ್ರು ಹೆದರ್ಕೊಂಡು ಹುಡುಕ್ತಿದ್ದಾರೆ. ಲೈಟ್ ಯಾರು ಆನ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲಮ್ಮ. ಅವ್ರು ಮುಂದೆ ಹೋಗ್ತಿದ್ದಾರೆ ಅಂದ್ರೆ ಏನೋ ಪ್ಲ್ಯಾನ್ ಮಾಡಿರ್ತಾರೆ. ಖಂಡಿತ ಇವತ್ತು ರಾಜನ ಮುಗಿಸ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವರಿಂದ ಕಾಲ್ ಬಂದೇ ಬರುತ್ತೆ, ನೋಡ್ತಾ ಇರು. ನನಗೇನೋ ನಂಬಿಕೆ ಬರ್ತಾ ಇಲ್ಲಪ್ಪ. ಅವ್ರಿಬ್ರಲ್ಲಿ ಒಬ್ರನ್ನಾದ್ರೂ ರಾಜ ಹಿಡ್ಕೊಟ್ಟು ಪೊಲೀಸಿಗೆ ಕೊಟ್ರೆ, ಅವ್ರು ನಿಜ ಬಾಯ್ಬಿಟ್ರೆ ನಾವ್ ಈ ಮನೆಯಿಂದ ಗಂಟು ಮುಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಇಲ್ಲ ಮಗಳೇ, ಹಾಗೆಲ್ಲ ಏನೂ ಆಗಲ್ಲ. ನೀನು ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನೆ ಇರು. ನಮ್ಮ ಹುಡುಗರ ಬಗ್ಗೆ ನನಗೆ ನಂಬಿಕೆ ಇದೆ. ಏನಪ್ಪ ಮಾಡಲಿ ನಾನು? ಎಲ್ಲ ಕಡೆ ಕುತ್ತಿಗೆ ಇಡ್ತೀಯಪ್ಪ ನೀನು. ಬರ್ರಿ ಏನಪ್ಪ ಇದೆಲ್ಲ? ನಾವು ರವಿ ಕೈಯಲ್ಲಿ ಹಾಲಿಗೆ ನಿದ್ದೆ ಮಾತ್ರ ಹಾಕಿ ಕಳಿಸಿದ್ವಿ ಅಲ್ವಾ? ಹೌದಮ್ಮ. ಮತ್ತೆ ಸುಸ್ತಾಗಿ ಬಿಡ್ಬೇಕಾಗಿರೋನು ಅದು ಹೇಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ? ಇದೆಲ್ಲ ಹೇಗೆ ಸಾಧ್ಯ? ನೋಡು ಮಗಳೇ, ರವಿ ಅಂತೂ ಹಾಲಿಗೆ ಮಾತ್ರೆ ಹಾಕಿರ್ತಾನೆ, ಆದರೆ ಆ ರಾಜಿಂದ ಏನೋ ಕೈವಾಡ ಇರುತ್ತೆ. ನೀನು ಹೇಳೋ ಹಾಗೆ ಆ ರಾಜ ತುಂಬ ಡೇಂಜರಸ್. ನಾವು ಹುಷಾರಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದರೆ ಖಂಡಿತ ನಾವು ಸಿಕ್ಕಾಕೋತೀವಿ. ಒಂದು ವೇಳೆ ಮುತ್ತು ಮಾವಂಗಿ ವಿಚಾರ ಗೊತ್ತಾದ್ರೆ ನಮ್ಗೇನಾಗುತ್ತೆ ಅಂತ ಲೆಕ್ಕ ಹಾಕಿಯಪ್ಪ. ಎಲ್ಲಿದ್ದೀರಾ ಬಂಡ್ರಲೇ? ಇವತ್ತು ಎಲ್ಲೇ ಕುತ್ಕೊಂಡಿರಿ. ಇವತ್ತು ಅಟ್ಟಾಡ್ಸ್ಕೊಂಡು ಹೊಡಿಲಿಲ್ಲ, ನನ್ನ ಹೆಸರು ರಾಜನೇ ಅಲ್ಲ. ಏನ್ ನೋಡ್ತಿದ್ಯಾ? ಹಾಕೋ. ಅಪ್ಪ, ನಮ್ ಯಾವ ಪ್ಲಾನು ಸರಿಯಾಗಿ ಆಗ್ತಿಲ್ಲ. ನೀವು ಮೇನ್ ಸ್ವಿಚ್ ನ ಆಫ್ ಮಾಡಿದ್ರಿ, ಆದ್ರೆ ಅದು ಆನ್ ಆಯ್ತು. ಹೇಗೆ ಅಂತ ಗೊತ್ತಿಲ್ಲ. ನಿದ್ದೆ ಮಾತ್ರ ಹಾಕೊಟ್ಟಿದ್ವಿ, ನಾವು ಕುಡಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ರಾಜ ಮಾತ್ರ ಚೆನ್ನಾಗೇ ಇದ್ದಾನೆ. ಅದಕ್ಕೆ ನಿಮ್ಗೆ 1000 ಸರ್ತಿ ಹೇಳ್ದೆ, ಯಾರಾದ್ರೂ ಸ್ವಲ್ಪ ಚಾಲಾಕಿರೋನ್ನ ಕರ್ಕೊಂಬನ್ನಿ ಅಂತ. ಆದ್ರೆ ನೀವು ನನ್ನ ಮಾತ್ರ ಯಾವತ್ತೂ ಕೇಳಬೇಡಿ. ಲೈಟ್ ಆನ್ ಆದ ಕೂಡಲೇ ಅವನಿಗೆ ಎಚ್ಚರ ಆಗಿದ್ದಾನೆ. ನನಗನ್ಸುತ್ತೆ ಮಗಳೇ, ಈ ಮನೇಲಿ ಯಾರೋ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಯಾರು ಸಪೋರ್ಟ್ ಮಾಡ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಅಪ್ಪ, ನೀವಿಲ್ಲಿ ಇರಬೇಡಿ ಅಪ್ಪ. ಮೊದಲು ಆ ರೌಡಿಗಳ ನಂಬರ್ ಡಿಲೀಟ್ ಮಾಡಿ ನೀವು ಊರಿಗೆ ಹೋಗಿ. ಇಲ್ಲಿ ವಿಚಾರ ಅದನ್ನ ನಾನು ನೋಡ್ಕೋತೀನಪ್ಪ. ಸರ್, ಅವರೇ ಕಾಲ್ ಮಾಡಿದ್ದಾರೆ. ಕೊಡಿ. ಹಲೋ, ಏನಾಯ್ತು? ಮೇಡಮ್, ರಾಜನ್ ಕತೆ ಮುಗೀತು, ನೀವಿನ್ ಧೈರ್ಯವಾಗಿರ್ಬೋದು.
ನಿಜ ಹೇಳ್ತಿದ್ದೀರಾ? ನಿಜವಾಗ್ಲೂ ಮೇಡಮ್ ಅವ್ನು ಸತ್ ಬಿದ್ದಿದ್ದಾನೆ. ಇನ್ನು ಊತ ಹಾಕೋದೊಂದೇ ಬಾಕಿ. ನಾನು ಅವನನ್ನ ನೋಡ್ಬೇಕು. ಅವ್ನು ಸತ್ತಿರೋದನ್ನ ನೋಡಿ ಖುಷಿ ಪಡ್ಬೇಕು. ಇಲ್ಲೇ ದೊಡ್ಡ ಫೀಲ್ಡ್ ಹತ್ರ ಬಂದ್ಬಿಡಿ ಮೇಡಮ್. ಡೆಡ್ ಬಾಡಿ ಸಮೇತ ನಿಮ್ಮ ಮನೆಗೆ ತಗೊಂಡೋಗ್ಬೋದು. ಬರ್ತೀವಿ, ಈಗಲೇ ಬರ್ತೀವಿ. ಏನಾಯ್ತು ಮಗಳೇ? ಏನು ವಿಷಯ ಅಂತ ನನಗೆ ಹೇಳಿದ್ರೆ ನಾನು ಖುಷಿ ಪಡ್ತೀನಿ. ಇಷ್ಟು ದಿನ ಕಾಟ ಕೊಡ್ತೀರಾ ರಾಜನ್ ಚಾಪ್ಟರ್ ಇವತ್ತಿಗೆ ಕ್ಲೋಸ್ ಆಯ್ತಪ್ಪ. ಹೌದಾ? ಹೌದಪ್ಪ, ಹೌದು. ಇನ್ನು ಮುಂದೆ ನಮ್ಗೆ ಯಾರು ಮುಟ್ಟಕ್ಕಾಗಲ್ಲ, ನಮ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಎಸ್, ಐ ಡಿಡ್ ಇಟ್. ಇದು ನನ್ನ ನಿಜವಾದ ಗೆಲ್ವಪ್ಪ. ಇಷ್ಟು ದಿನ ಕಾಯ್ತಿದ್ದ ಗೆಲುವು ಇವಾಗ ಸಿಕ್ಕಿದೆ. Yes. ಅಪ್ಪ, ಅವ್ನ್ ಡೆಡ್ ಬಾಡಿ ನೋಡ್ಬೇಕು. ನಡೀರಿ ಹೊರಡೋಣ. ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಐ ಆಮ್ ಸೋ ಹ್ಯಾಪಿ. ಈ ಸಂಭ್ರಮನ ಯಾರ ಹತ್ರ ಹೇಗೆ ಹಂಚ್ಕೊಳ್ಳಿ ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ಅಪ್ಪ. ರಾಜ, ರಾಜ ನೋಡು, ನಿನ್ ಮುದ್ದು ಬಂಗಾರ ಬಂದಿದ್ದೀನಿ.